ಪ್ರತಿಭಟನೆ ಇವತ್ತು ನಡೆದಿರೋ ಉದ್ದೇಶ ಅಂದರೆ ಬಿಡದಿ ಟೌನ್ಶಿಪ್ನ ಬಡವರನ್ನ ಒಕ್ಕಲಿಗರ ಅದರಲ್ಲಿ ವಿಶೇಷ ರೈತರನ್ನ ಒಕ್ಕಲೆಬ್ಬರಿಸಬಾರ್ದು, ಅವ್ರನ್ನ ನಾವು ಒಕ್ಕಲೆಬ್ಬರಿಸಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಬಡ ರೈತರ ಮೇಲೆ ಹೊಟ್ಟೆ ಮಾಡಬಾರ್ದು. ಟೌನ್ಶಿಪ್ ಮಾಡೋದು ಬೇರೆ, ಶ್ರೀಮಂತ ಉದ್ಧಾರಕ್ಕಾಗಿ ಶ್ರೀಮಂತ ಉದ್ಧಾರ ಮಾಡೋಕ್ಕೋಗಿ ರಿಯಲ್ ಎಸ್ಟೇಟ್ ಉದ್ಧಾರ ಮಾಡೋಕ್ಕೋಗಿ ದಯಮಾಡಿ ಟೌನ್ಶಿಪ್ನ ಕೈ ಬಿಡಬೇಕು. ಹಾಗೆ ಏನು ನೈಸ್ ಕಂಪ್ನಿ ಏನಿದೆ ಅನಾವಶ್ಯಕ 5,700 ಎಕರೆ ಎಕ್ಸ್ಟ್ರಾ ಏನು ಭೂಮಿ ವಶಪಡಿಸ್ಕೊಂಡಿದ್ದಾರೆ, ಆ ಭೂಮಿಯನ್ನು ಇವತ್ತು ಅಲ್ಲಿ ಟೌನ್ಶಿಪ್ ಮಾಡಲಿ. ರೈತರಿಗೆ ಅವರ ಬದುಕಿನ ಜೊತೆ ಚೆಲ್ಲಾಟ ಹೊಡೆದು ಬೇಡ ಅಂತ ಸರ್ಕಾರಕ್ಕೆ ಎಲ್ಲ ರೈತರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತೇವೆ. ಬೆಂಗಳೂರು ಹತ್ತಿರದಲ್ಲಿರ್ತಕ್ಕಂಥ ಫಲವತ್ತಾದ ತೆಂಗಿನ ಮರಗಳು, ಬಾಳೆ ಮರಗಳು, ಹೈನುಗಾರಿಕೆ ಎಲ್ಲದಕ್ಕೂ ಎಡ್ ಬೀಳ್ತದೆ. ಅದರ ರೈತನ ಒಪ್ಪಿಸಿ ಅನೇಕ ರೈತರಿಗೆ ಇವತ್ತು ಪ್ರತಿಭಟನೆ ಮಾಡಿ ಇವತ್ತು ಅವ್ರ ನೋವನ್ನು ತೋಡ್ಕೊಂಡು ಮಾಡಿದ್ದು ತಪ್ಪು. ಹಾಗೆ ರೈತರ ಮೇಲೆ ವಿನಾಕಾರಣ ದಬ್ಬಾಳಿಕೆಯನ್ನು ಮಾಡಬಾರ್ದಂತ ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ರೈತರ ಹಿತ ಕಾಪಾಡಿ, ರೈತರ ಮಗನಾದ ಮುಖ್ಯಮಂತ್ರಿಗಳು, ರೈತರ ಮರವಾದ ಮುಖ್ಯಮಂತ್ರಿಗಳು ರೈತರ ಹಿತ ಕಾಪಾಡಲಿ ಅಂತ ನಾನು ಮತ್ತೊಮ್ಮೆ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಯಾವುದೇ ಕಾರಣಕ್ಕೂ ರೈತರ ಆಸೆ ವಿರುದ್ಧವಾಗಿ, ರೈತರ ಆಕಾಂಕ್ಷೆ ವಿರುದ್ಧವಾಗಿ ನೀವು ಈ ಪ್ರಾಜೆಕ್ಟ್ನ ಮಾಡಬೇಡಿ ಅಂತೇಳಿ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ನಾವೇನು ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇದು ನಮ್ಮ ರೈತರ ಪರದ ಹೋರಾಟ. ಹಾಗಾಗಿ ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯಿಂದ ನಾನು ರಾಜ್ಯಾಧ್ಯಕ್ಷರಾಗಿ ಅನಂತಕುಮಾರ್ ಮಾತಾಡ್ತಾ ಇದ್ದೀನಿ.